ವೀರಶೈವ ಪ್ರತ್ಯೇಕ ಧರ್ಮ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಗೊತ್ತಾಗಬೇಕು, ಎರಡು ಒಂದೇನಾ ಇಲ್ಲ ಬೇರೆನಾ ಗೊತ್ತಾಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ. ಈ ಗೊಂದಲದ ಬಗ್ಗೆ ಆ ಸಮುದಾಯದವರೇ ಹೇಳಿಕೆಯನ್ನು ನೀಡಬೇಕು, ಸ್ಪಷ್ಟನೆಯನ್ನ ಕೊಡಬೇಕು. ಮುಖ್ಯಮಂತ್ರಿಗಳು ಬಸವ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲಿ ತಪ್ಪೇನಿಲ್ಲ, ಸಿಎಂ ಅಲ್ಲೇನು ಧಾರ್ಮಿಕ ವಿಚಾರವನ್ನ ಮಾತನಾಡಲಿಲ್ವಲ್ಲ ಅಂತ ಹೇಳಿ ಸಮಜಾಯಿಷಿಯನ್ನ ನೀಡಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ನೋಡಿ, ಲಿಂಗಾಯತ ಧರ್ಮ ವೀರಶೈವ ಧರ್ಮ ಇದು ಬಗೆಹರಿಬೇಕು, ಇದು ಬೇರೆನಾ ಒಂದೇನಾ ಅಂತ ಅದನ್ನು ಅವರೇ ತೀರ್ಮಾನ ಮಾಡಬೇಕು. ಲಿಂಗಾಯತ ಸಮುದಾಯದವರು ಮತ್ತು ವೀರಶೈವ ಸಮುದಾಯದವರು ನಾವೇ ಬೇರೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ ಪ್ರತಿ ದಿವಸ. ಮೊದಲು ಅದನ್ನು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ. ಕರೆದಿದ್ದಾರೆ ಒಬ್ಬ ಮುಖ್ಯಮಂತ್ರಿ, ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಹೇಳಿದಾಗ ಹೋಗಿದ್ದಾರೆ. ಅವರೇನು ಧಾರ್ಮಿಕ ವಿಚಾರಗಳನ್ನು ಮಾತನಾಡಿಲ್ವಲ್ಲ. ಸಿ ಎಮ್ಮು ಚೀಫ್ ಮಿನಿಸ್ಟ್ರೇನು ನಾನು ಗಮನಿಸಿದಾಗೆ ಸಿ ಎಮ್ ಏನು ಅದನ್ನು ಈ ಧಾರ್ಮಿಕ ವಿಚಾರಗಳನ್ನು ಮಾತಾಡಿಲ್ಲ, ಅದರ ಹಿನ್ನೆಲೆಯಲ್ಲಿ ಮಾತಾಡಿಲ್ಲ. ಇಲ್ಲ, ಮೊದಲು ನೋಡಿ, ಲಿಂಗಾಯತ ಧರ್ಮ ವೀರಶೈವ ಧರ್ಮ ಇದು ವೀರಶೈವ ಪ್ರತ್ಯೇಕ ಧರ್ಮ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಗೊತ್ತಾಗಬೇಕು, ಎರಡು ಒಂದೇನಾ ಇಲ್ಲ ಬೇರೆನಾ ಗೊತ್ತಾಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ. ಈ ಗೊಂದಲದ ಬಗ್ಗೆ ಆ ಸಮುದಾಯದವರೇ ಹೇಳಿಕೆಯನ್ನು ನೀಡಬೇಕು, ಸ್ಪಷ್ಟನೆಯನ್ನ ಕೊಡಬೇಕು. ಮುಖ್ಯಮಂತ್ರಿಗಳು ಬಸವ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲಿ ತಪ್ಪೇನಿಲ್ಲ, ಸಿಎಂ ಅಲ್ಲೇನು ಧಾರ್ಮಿಕ ವಿಚಾರವನ್ನ ಮಾತನಾಡಲಿಲ್ವಲ್ಲ ಅಂತ ಹೇಳಿ ಸಮಜಾಯಿಷಿಯನ್ನ ನೀಡಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ನೋಡಿ, ಲಿಂಗಾಯತ ಧರ್ಮ ವೀರಶೈವ ಧರ್ಮ ಇದು ಬಗೆಹರಿಬೇಕು, ಇದು ಬೇರೆನಾ ಒಂದೇನಾ ಅಂತ ಅದನ್ನು ಅವರೇ ತೀರ್ಮಾನ ಮಾಡಬೇಕು. ಲಿಂಗಾಯತ ಸಮುದಾಯದವರು ಮತ್ತು ವೀರಶೈವ ಸಮುದಾಯದವರು, ನಾವೇ ಬೇರೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ ಪ್ರತಿ ದಿವಸ. ಮೊದಲು ಅದನ್ನು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ. ಕರೆದಿದ್ದಾರೆ ಒಬ್ಬ ಮುಖ್ಯಮಂತ್ರಿ, ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಹೇಳಿದಾಗ ಹೋಗಿದ್ದಾರೆ. ಅವರೇನು ಮೊದಲು ಅದನ್ನು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ. ಕರೆದಿದ್ದಾರೆ ಒಬ್ಬ ಮುಖ್ಯಮಂತ್ರಿ, ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಹೇಳಿದಾಗ ಹೋಗಿದ್ದಾರೆ. ಅವರೇನು ಧಾರ್ಮಿಕ ವಿಚಾರಗಳನ್ನು ಮಾತನಾಡಿಲ್ವಲ್ಲ. ಸಿ ಎಮ್ಮು ಚೀಫ್ ಮಿನಿಸ್ಟ್ರೇನು ನಾನು ಗಮನಿಸಿದಾಗೆ ಸಿ ಎಮ್ ಏನು ಅದನ್ನು ಈ ಧಾರ್ಮಿಕ ವಿಚಾರಗಳನ್ನು ಮಾತಾಡಿಲ್ಲ, ಅದರ ಹಿನ್ನೆಲೆಯಲ್ಲಿ ಮಾತಾಡಿಲ್ಲ. ಇಲ್ಲ, ಮೊದಲು ನೋಡಿ, ಲಿಂಗಾಯತ ಧರ್ಮ ವೀರಶೈವ ಧರ್ಮ ಇದು ವೀರಶೈವ ಪ್ರತ್ಯೇಕ ಧರ್ಮ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಗೊತ್ತಾಗಬೇಕು, ಎರಡು ಒಂದೇನಾ ಇಲ್ಲ ಬೇರೆನಾ ಗೊತ್ತಾಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ. ಈ ಗೊಂದಲದ ಬಗ್ಗೆ ಆ ಸಮುದಾಯದವರೇ ಹೇಳಿಕೆಯನ್ನು ನೀಡಬೇಕು, ಸ್ಪಷ್ಟನೆಯನ್ನ ಕೊಡಬೇಕು. ಮುಖ್ಯಮಂತ್ರಿಗಳು ಬಸವ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲಿ ತಪ್ಪೇನಿಲ್ಲ, ಸಿಎಂ ಅಲ್ಲೇನು ಧಾರ್ಮಿಕ ವಿಚಾರವನ್ನ ಮಾತನಾಡಲಿಲ್ವಲ್ಲ ಅಂತ ಹೇಳಿ ಸಮಜಾಯಿಷಿಯನ್ನ ನೀಡಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ನೋಡಿ, ಲಿಂಗಾಯತ ಧರ್ಮ ವೀರಶೈವ ಧರ್ಮ ಇದು ಬಗೆಹರಿಬೇಕು, ಇದು ಬೇರೆನಾ ಒಂದೇನಾ ಅಂತ ಅದನ್ನು ಅವರೇ ತೀರ್ಮಾನ ಮಾಡಬೇಕು. ಲಿಂಗಾಯತ ಸಮುದಾಯದವರು ಮತ್ತು ವೀರಶೈವ ಸಮುದಾಯದವರು ನಾವೇ ಬೇರೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ ಪ್ರತಿ ದಿವಸ.
ಮೊದಲು ಅದನ್ನು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ. ಕರೆದಿದ್ದಾರೆ ಒಬ್ಬ ಮುಖ್ಯಮಂತ್ರಿ, ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಹೇಳಿದಾಗ ಹೋಗಿದ್ದಾರೆ. ಅವರೇನು ಧಾರ್ಮಿಕ ವಿಚಾರಗಳನ್ನು ಮಾತನಾಡಿಲ್ವಲ್ಲ. CM ಚೀಫ್ ಮಿನಿಸ್ಟ್ರೇನು ನಾನು ಗಮನಿಸಿದಾಗೆ CM ಏನು ಅದನ್ನು ಈ ಧಾರ್ಮಿಕ ವಿಚಾರಗಳನ್ನು ಮಾತಾಡಿಲ್ಲ, ಅದರ ಹಿನ್ನೆಲೆಯಲ್ಲಿ ಮಾತಾಡಿಲ್ಲ. ಇಲ್ಲ, ಮೊದಲು ನೋಡಿ, ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಇದು ವೀರಶೈವ ಪ್ರತ್ಯೇಕ ಧರ್ಮ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಗೊತ್ತಾಗಬೇಕು, ಎರಡು ಒಂದೇನಾ ಇಲ್ಲ ಬೇರೆನಾ ಗೊತ್ತಾಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ. ಈ ಗೊಂದಲದ ಬಗ್ಗೆ ಆ ಸಮುದಾಯದವರೇ ಹೇಳಿಕೆಯನ್ನು ನೀಡಬೇಕು, ಸ್ಪಷ್ಟನೆಯನ್ನ ಕೊಡಬೇಕು. ಮುಖ್ಯಮಂತ್ರಿಗಳು ಬಸವ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲಿ ತಪ್ಪೇನಿಲ್ಲ, CM ಅಲ್ಲೇನು ಧಾರ್ಮಿಕ ವಿಚಾರವನ್ನ ಮಾತನಾಡಲಿಲ್ವಲ್ಲ ಅಂತ ಹೇಳಿ ಸಮಜಾಯಿಷಿಯನ್ನ ನೀಡಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ನೋಡಿ, ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಇದು ಬಗೆಹರಿಬೇಕು. ಇದು ಬೇರೆನಾ ಒಂದೇನಾ ಅಂತ ಅದನ್ನು ಅವರೇ ತೀರ್ಮಾನ ಮಾಡಬೇಕು. ಲಿಂಗಾಯತ ಸಮುದಾಯದವರು ಮತ್ತು ವೀರಶೈವ ಸಮುದಾಯದವರು ನಾವೇ ಬೇರೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ ಪ್ರತಿ ದಿವಸ. ಮೊದಲು ಅದನ್ನು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ. ಕರೆದಿದ್ದಾರೆ ಒಬ್ಬ ಮುಖ್ಯಮಂತ್ರಿ, ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಹೇಳಿದಾಗ ಹೋಗಿದ್ದಾರೆ. ಅವರೇನು ಧಾರ್ಮಿಕ ವಿಚಾರಗಳನ್ನು ಮಾತನಾಡಿಲ್ವಲ್ಲ. CM ಚೀಫ್ ಮಿನಿಸ್ಟ್ರೇನು ನಾನು ಗಮನಿಸಿದಾಗೆ CM ಏನು ಅದನ್ನು ಈ ಧಾರ್ಮಿಕ ವಿಚಾರಗಳನ್ನು ಮಾತಾಡಿಲ್ಲ, ಅದರ ಹಿನ್ನೆಲೆಯಲ್ಲಿ ಮಾತಾಡಿಲ್ಲ. ಇಲ್ಲ, ಮೊದಲು ನೋಡಿ, ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಇದು ವೀರಶೈವ ಪ್ರತ್ಯೇಕ ಧರ್ಮ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಶೈವ ಲಿಂಗಾಯತ ಧರ್ಮದ ಬಗ್ಗೆ ಗೊತ್ತಾಗಬೇಕು, ಎರಡು ಒಂದೇನಾ ಇಲ್ಲ ಬೇರೆನಾ ಗೊತ್ತಾಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ನೀಡಿದ್ದಾರೆ. ಈ ಗೊಂದಲದ ಬಗ್ಗೆ ಆ ಸಮುದಾಯದವರೇ ಹೇಳಿಕೆಯನ್ನು ನೀಡಬೇಕು, ಸ್ಪಷ್ಟನೆಯನ್ನ ಕೊಡಬೇಕು. ಮುಖ್ಯಮಂತ್ರಿಗಳು ಬಸವ ಸಂಸ್ಕೃತಿ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲಿ ತಪ್ಪೇನಿಲ್ಲ, CM ಅಲ್ಲೇನು ಧಾರ್ಮಿಕ ವಿಚಾರವನ್ನ ಮಾತನಾಡಲಿಲ್ವಲ್ಲ ಅಂತ ಹೇಳಿ ಸಮಜಾಯಿಷಿಯನ್ನ ನೀಡಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ನೋಡಿ, ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಇದು ಬಗೆಹರಿಬೇಕು. ಇದು ಬೇರೆನಾ ಒಂದೇನಾ ಅಂತ ಅದನ್ನು ಅವರೇ ತೀರ್ಮಾನ ಮಾಡಬೇಕು. ಲಿಂಗಾಯತ ಸಮುದಾಯದವರು ಮತ್ತು ವೀರಶೈವ ಸಮುದಾಯದವರು ನಾವೇ ಬೇರೆ ಅನ್ನುವಂಥ ಮಾತುಗಳನ್ನು ಕೇಳ್ತಾ ಇದ್ದೀವಿ ಪ್ರತಿ ದಿವಸ. ಮೊದಲು ಅದನ್ನು ಸರಿಪಡಿಸ್ಕೊಂಡ್ರೆ ಎಲ್ಲವೂ ಸರಿಯಾಗುತ್ತೆ. ಕರೆದಿದ್ದಾರೆ ಒಬ್ಬ ಮುಖ್ಯಮಂತ್ರಿ, ಒಂದು ಸಮುದಾಯ ಒಂದು ಕಾರ್ಯಕ್ರಮ ಮಾಡ್ತೀವಿ ನೀವು ಬರಬೇಕು ಅಂತ ಹೇಳಿದಾಗ ಹೋಗಿದ್ದಾರೆ. ಅವರೇನು ಧಾರ್ಮಿಕ ವಿಚಾರಗಳನ್ನು ಮಾತನಾಡಿಲ್ವಲ್ಲ. CM ಚೀಫ್ ಮಿನಿಸ್ಟ್ರೇನು ನಾನು ಗಮನಿಸಿದಾಗೆ CM ಏನು ಅದನ್ನು ಈ ಧಾರ್ಮಿಕ ವಿಚಾರಗಳನ್ನು ಮಾತಾಡಿಲ್ಲ, ಅದರ ಹಿನ್ನೆಲೆಯಲ್ಲಿ ಮಾತಾಡಿಲ್ಲ. ಇಲ್ಲ, ಮೊದಲು ನೋಡಿ, ಲಿಂಗಾಯತ ಧರ್ಮ, ವೀರಶೈವ ಧರ್ಮ ಇದು